ನಮಸ್ತೆ ಎಲ್ಲರಿಗೂ. ಇವತ್ತು ನಾನು ಮಾಡ್ತಾ ಇದ್ದೀನಿ ಖಾರ ಪೊಂಗಲ್. ಸಿಂಪಲ್ ಆಗಿ ರುಚಿಯಾಗಿ ಪೊಂಗಲ್ ಮಾಡ್ಬೋದು. ಒಂದು 10 ನಿಮಿಷ ಸಾಕು ಮಾಡೋದಕ್ಕೆ. ಖಾರ ಪೊಂಗಲ್ ಮಾಡೋದಕ್ಕೆ ಮೊದಲಿಗೆ ನೋಡಿ, ಅಕ್ಕಿ ನೆನೆಸಿಡಬೇಕು. ಒಂದು ಅರ್ಧ ಗಂಟೆ ಮುಂಚೆ ನೆನೆಸಿಡಬೇಕು. ಆಮೇಲೆ ಕಾಳು ಮೆಣಸು ಮತ್ತು ಹಸಿ ಶುಂಠಿನ ಕುಟ್ಬಿಟ್ಟು ಇಟ್ಟಿದ್ದೀನಿ, ಜಜ್ಜಿ ಇಟ್ಟಿದ್ದೀನಿ. ಇದು ನೋಡಿ, ಕಾಳು ಮೆಣಸು ಈ ರೀತಿ ದಪ್ಪ ದಪ್ಪ ಕುಟ್ಟಿಟ್ಕೋಬೇಕು. 2 ಸ್ಪೂನ್ ಕಾಳು ಮೆಣಸು ಮತ್ತು 1 ಇಂಚಷ್ಟು ಹಸಿ ಶುಂಠಿ ನಾನು ತೊಗೊಂಡಿದ್ದೀನಿ. ಆಮೇಲೆ ಹೆಸರು ಬೇಳೆ ಇದೆಲ್ಲ ಒಗ್ಗರಣೆ ಹಾಕುವಂಥ ಟೈಮಲ್ಲಿ ನೋಡಿ, ಈ ಲೋಟದಲ್ಲಿ ಅಳತೆಯಲ್ಲಿ ನಾನು ತೊಗೊಂಡಿದ್ದೀನಿ. ಅರ್ಧ ಲೋಟ ಅಕ್ಕಿಗೆ 1/4 ಲೋಟ ಹೆಸರುಬೇಳೆ ಹಾಕಿದ್ದೀನಿ. ಯಾವುದೇ ಒಂದು ಅಳತೆ ತೊಗೊಂಡ್ರೆ ಅದರ ಅರ್ಧದಷ್ಟು ಹೆಸರುಬೇಳೆ ತೊಗೋಬೇಕು. నేను ಒಗ್ಗರಣೆ ಹಾಕೋ ಟೈಮಲ್ಲಿ ನಾನು ಅಕ್ಕಿ ಜೊತೆಲೇ ನೀರಲ್ಲಿ ಹಾಕಿಟ್ಟಿದ್ದೀನಿ. ಹೆಸರು ಬೇಳೆನ ಅಕ್ಕಿ ಮಾತ್ರ ಅರ್ಧ ಗಂಟೆ ಮುಂಚೆ ನೆನೆಸಿಡಬೇಕು. ಈಗ ಕುಕ್ಕರಲ್ಲಿ ಒಗ್ಗರಣೆ ಹಾಕ್ತಾಯಿದ್ದೀನಿ. ಒಗ್ಗರಣೆಗೆ 1 ಟೇಬಲ್ ಸ್ಪೂನ್ ತುಪ್ಪ ಹಾಕಿ ಗೋಡಂಬಿ ಹಾಕಿದ್ದೀನಿ. ಗೋಡಂಬಿ ಕೆಂಪಗಾಗೋ ತನಕ ಫ್ರೈ ಮಾಡ್ತಾಯಿದ್ದೀನಿ. ಸ್ವಲ್ಪ ಕೆಂಪಗಾದ್ಮೇಲೆ ಒಂದು ಅರ್ಧ ಸ್ಪೂನು ಜೀರಿಗೆ ಮತ್ತು ಕುಟ್ಟಿಟ್ಟಿದ್ನಲ್ಲ ಕಾಳು ಮೆಣಸು ಮತ್ತು ಹಸಿ ಶುಂಠಿ ಅದನ್ನು ಹಾಕಿ ಫ್ರೈ ಮಾಡಬೇಕು. ಇದರ ಜೊತೆಯಲ್ಲಿ ಸ್ವಲ್ಪ ಕರಿಬೇವಿನ ಸೊಪ್ಪು ಕೂಡ ಹಾಕಿ ಫ್ರೈ ಮಾಡಬೇಕು. ತುಪ್ಪ ಹಾಕ್ಬೋದು, ತುಪ್ಪ ಅಥವಾ ಎಣ್ಣೆ ಹಾಕ್ಬೋದು. ತುಪ್ಪ ಹಾಕಿದ್ರೆ ಒಳ್ಳೆ ರುಚಿ ಇರುತ್ತೆ. ಆಮೇಲೆ ಫ್ರೈ ಮಾಡಿ ಆದಮೇಲೆ ಕಾಳು ಮೆಣಸು, ಶುಂಠಿ, ಕರಿಬೇವಿನ ಸೊಪ್ಪು ಇದಿಷ್ಟು ಸ್ವಲ್ಪ ಫ್ರೈ ಮಾಡ್ಕೊಂಡಾದ್ಮೇಲೆ ನೆನೆಸಿಟ್ಟಿದ್ನಲ್ಲ ಅಕ್ಕಿ ಮತ್ತು ಹೆಸರು ಬೇಳೆ ಅದನ್ನು ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಆಮೇಲೆ ನೀರು ಹಾಕಿದ್ದೀನಿ. ನೀರು ಎಷ್ಟು ಹಾಕ್ಬೇಕಂದ್ರೆ, ಈಗ ಬೇಳೆ ಅಕ್ಕಿ ಎರಡು ಸೇರಿ 1 ಲೋಟ ಅಂದರೆ 3 ಲೋಟ ನೀರು ಹಾಕಬೇಕು. ಹಾಕಿ ಕುಕ್ಕರ್ನ ಮುಚ್ಚಳ ಮುಚ್ಚಿ 3 ವಿಷಲ್ ಆಗೋದಕ್ಕೆ ಬಿಟ್ಟಿದ್ದೀನಿ ನಾನು. ಈಗ ನೋಡಿ, 3 ವಿಷಲ್ ಆದಮೇಲೆ ಪೊಂಗಲ್ ಸೂಪರಾಗಿ ರೆಡಿ ಆಯಿತು. ನಿಮ್ಗೇನಾದರೂ ಇಷ್ಟು ಮೆತ್ತಗೆ ಬೇಡ, ಸ್ವಲ್ಪ ಬಿಡಿ ಬಿಡಿ ಬೇಕಂದರೆ ಸ್ವಲ್ಪ ನೀರನ್ನು ಕಮ್ಮಿ ಹಾಕೊಂಡ್ರೆ ಆಯಿತು. ಒಳ್ಳೆ ಘಮ 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 ಅಂತ ಇರುತ್ತೆ ಮನೆ ತುಂಬ. ಅಷ್ಟು ಚೆನ್ನಾಗುತ್ತೆ. ಮಾಡೋದು ಸಿಂಪಲ್ಲು, ಕಮ್ಮಿ ಇಂಗ್ರೀಡಿಯೆಂಟಲ್ಲಿ ಖಾರ ಪೊಂಗಲ್ ಮಾಡ್ಬೋದು. ಈ ರೀತಿ ಮಾಡಿ ನೋಡಿ, ಸೂಪರಾಗುತ್ತೆ. ಈಗ ಖಾರ ಪೊಂಗಲ್ ರೆಡಿ ಇದೆ. ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.